ಸಣ್ಣ ಗ್ರಾಮ, ದೊಡ್ಡ ಸೌಂದರ್ಯ, ನೀರ್ ಸಾಗರ್ ಸೇತುವೆ ಮತ್ತು ಗಂಬ್ಯಾಪುರದ ಜೀವನ ನಮಗೆ ಹೊಸ ಅನುಭವ ಕೊಡುತ್ತದೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ DK ಬ್ಲಾಗರ್. ಇವತ್ತ ಈ ಒಂದು ವಿಡಿಯೋದಾಗ ಏನ್ ತೋರ್ಸತ್ತೇವೆ ಅಂದ್ರ ನಮ್ಮ ಧಾರವಾಡದ ಸುಂದರ ಗ್ರಾಮವಾಗಿರುವ ಗಂಬ್ಯಾಪುರ ಗ್ರಾಮವನ್ನ ಈ ಒಂದು ವಿಡಿಯೋದಾಗ ತೋರ್ಸತ್ತೇವೆ. ಮತ್ತು ಆ ಗ್ರಾಮದ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನಂತ. ನೀವು ಕೂಡ ಅಲ್ಲಿ ವಿಸಿಟ್ ಮಾಡ್ಬೋದು. ಲೊಕೇಶನ್ ಡಿಸ್ಕ್ರಿಪ್ಷನ್ ಇದೆ, ಒಂದ್ಸಾರಿ ವಿಸಿಟ್ ಮಾಡಿ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಗಂಬ್ಯಾಪುರದ ಗ್ರಾಮ ಜೀವನ, ಧಾರವಾಡದ ಅಡಗಿದ ಸೌಂದರ್ಯ. ಧಾರವಾಡ ಜಿಲ್ಲೆಯ ಹಸಿರು ನಾಡಿನಲ್ಲಿ ಅಡಗಿರುವ ಸುಂದರ ಗ್ರಾಮವೇ ಗಂಬ್ಯಾಪುರ. ನಗರ ಜೀವನದ ಗದ್ದಲದಿಂದ ದೂರ, ಇಲ್ಲಿ ಶಾಂತಿ, ಪ್ರಕೃತಿ ಮತ್ತು ಸರಳ ಬದುಕಿನ ಸೊಗಸು ಒಂದಾಗಿ ಬೆರೆತಿದೆ. ಈ ಗ್ರಾಮವು ಕೃಷಿ ಆಧಾರಿತವಾಗಿದ್ದು ಜನರು ಪರಸ್ಪರ ಸಹಕಾರದಿಂದ ಜೀವನ ನಡೆಸುತ್ತಿದ್ದಾರೆ. ಗ್ರಾಮದ ಪರಿಚಯ. ಗಂಬ್ಯಾಪುರ ಗ್ರಾಮವು ಧಾರವಾಡ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಒಂದು ಸಣ್ಣ ಗ್ರಾಮ. ಇಲ್ಲಿ ನೈಸರ್ಗಿಕ ವಾತಾವರಣ ತುಂಬಾ ಸುಂದರವಾಗಿದ್ದು ಹಸಿರು ಹೊಲಗಳು ಮತ್ತು ಮಣ್ಣಿನ ರಸ್ತೆಗಳು ಗ್ರಾಮೀಣ ಸೊಬಗನ್ನು ಹೆಚ್ಚಿಸುತ್ತದೆ. ಕೃಷಿ ಮತ್ತು ಜೀವನೋಪಾಯ. ಈ ಗ್ರಾಮದ ಜನರು ಮುಖ್ಯವಾಗಿ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಬೆಳಗಿನ ಹೊತ್ತಿನಲ್ಲಿ ರೈತರು ಹೊಲಗಳಿಗೆ ತೆರಳಿ ತಮ್ಮ ದುಡಿಮೆ ಮೂಲಕ ಜೀವನ ಕಟ್ಟಿಕೊಳ್ಳುತ್ತಿದ್ದಾರೆ. ಅವರ ಪರಿಶ್ರಮವೇ ಈ ಗ್ರಾಮದ ಶಕ್ತಿಯಾಗಿದೆ. ಗ್ರಾಮ ಜೀವನದ ಸೊಗಸು. ಗಂಬ್ಯಾಪುರದಲ್ಲಿ ಜೀವನ ತುಂಬಾ ಸರಳ. ಜನರು ಒಗ್ಗಟ್ಟಿನಿಂದ ಬದುಕುತ್ತಾರೆ. ಮಕ್ಕಳು ಹೊಲದ ಹತ್ತಿರ ಆಟ ಆಡುತ್ತಾ ದಿನ ಕಳೆಯುತ್ತಾರೆ. ಹಿರಿಯರು ಗ್ರಾಮ ಸಭೆಗಳಲ್ಲಿ ಭಾಗವಹಿಸಿ ಸಮಸ್ಯೆಗಳನ್ನು ಪರಿಹರಿಸುತ್ತಾರೆ. ಇಲ್ಲಿ ಮಾನವೀಯ ಮೌಲ್ಯಗಳು ಇನ್ನೂ ಜೀವಂತವಾಗಿದೆ. ನೀರ್ ಸಾಗರ್ ಸೇತುವೆ ಗ್ರಾಮದ ಆಕರ್ಷಣೆ. ಗಂಬ್ಯಾಪುರದ ಹತ್ತಿರದಲ್ಲಿರುವ ನೀರ್ ಸಾಗರ್ ಸೇತುವೆ ಈ ಪ್ರದೇಶದ ಪ್ರಮುಖ ಆಕರ್ಷಣೆಯಾಗಿದೆ. ಈ ಸೇತುವೆ ನೀರಿನ ಮೇಲೆ ನಿರ್ಮಾಣವಾಗಿದ್ದು ನೋಡಲು ತುಂಬಾ ಸುಂದರವಾಗಿರುತ್ತದೆ. ಮಳೆಗಾಲದಲ್ಲಿ ಇಲ್ಲಿ ನೀರು ತುಂಬಿ ಹರಿಯುವ ದೃಶ್ಯ ಅತಿ ಆಕರ್ಷಣೆಯಾಗಿದೆ. ಸ್ಥಳೀಯರು ಮತ್ತು ಪ್ರವಾಸಿಗರು ಇಲ್ಲಿ ಫೋಟೋ ತೆಗೆದುಕೊಳ್ಳುತ್ತಾರೆ ಮತ್ತು ವಿಶ್ರಾಂತಿ ಪಡೆಯಲು ಬರುತ್ತಾರೆ. ಸಾಯಂಕಾಲದ ಸಮಯದಲ್ಲಿ ಇಲ್ಲಿ ಸೂರ್ಯಾಸ್ತದ ದೃಶ್ಯ ತುಂಬಾ ಮನಮೋಹಕವಾಗಿರುತ್ತದೆ. ಈ ಸೇತುವೆ ಗ್ರಾಮಕ್ಕೆ ಮಾತ್ರವಲ್ಲದೆ ಸಮೀಪದ ಪ್ರದೇಶಕ್ಕೂ ಒಂದು ಸುಂದರ ಗುರುತು ಆಗಿದೆ. ಹಬ್ಬಗಳು ಮತ್ತು ಸಂಸ್ಕೃತಿಯನ್ನು ನೋಡಿದರೆ ಗಂಬ್ಯಾಪುರದಲ್ಲಿ ಹಬ್ಬಗಳು ತುಂಬಾ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಯುಗಾದಿ, ದೀಪಾವಳಿ, ದಸರಾ, ಗ್ರಾಮ ದೇವತೆಯ ಜಾತ್ರೆಗಳು ಎಲ್ಲರೂ ಸೇರಿ ಹಬ್ಬ ಆಚರಿಸುವುದು ಇಲ್ಲಿಯ ಸಂಪ್ರದಾಯವಾಗಿದೆ. ಪ್ರಕೃತಿ ಮತ್ತು ಶಾಂತಿ. ಸಂಜೆಯ ಹೊತ್ತಿನಲ್ಲಿ ಈ ಗ್ರಾಮವು ಇನ್ನಷ್ಟು ಸುಂದರವಾಗಿ ಕಾಣುತ್ತದೆ. ಶುದ್ಧ ಗಾಳಿ, ಹಕ್ಕಿಗಳ ಕೂಗು, ಸೂರ್ಯಾಸ್ತದ ದೃಶ್ಯ ಇವು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ.
ಗಂಬ್ಯಾಪುರ್ ಗ್ರಾಮವನ್ನು ನಾವು ನೋಡಿದ ಪ್ರಕಾರ ಈ ಒಂದು ಗ್ರಾಮದ ಬಗ್ಗೆ ಹೇಳಬೇಕೆಂದರೆ ಈ ಒಂದು ಗ್ರಾಮವು ಧಾರವಾಡ ಜಿಲ್ಲೆಯ ಸುಂದರ ಗ್ರಾಮಗಳಲ್ಲಿ ಈ ಒಂದು ಗ್ರಾಮ ಅದರಲ್ಲಿ ಒಂದಾಗಿದೆ. ಹಾಗೆ ಈ ಒಂದು ಗ್ರಾಮವು ಇನ್ನೂ ಅಭಿವೃದ್ಧಿ ಹೊಂದ್ತಾ ಇರೋ ಗ್ರಾಮವಾಗಿದ್ದು ಈ ಒಂದು ಗ್ರಾಮದ ಗ್ರಾಮ ಪಂಚಾಯತ್ ಒಂದು ವ್ಯವಸ್ಥಾತ್ಮಕ ಆಡಳಿತ ವ್ಯವಸ್ಥೆಯಿಂದ ನಡೆಸಿಕೊಂಡು ಬರ್ತಾ ಇದೆ. ಹಾಗೆ ಈ ಒಂದು ಗ್ರಾಮದಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೂಡ ಅಭಿವೃದ್ಧಿ ಹೊಂದಬೇಕಾಗಿದೆ. ಅದೇ ರೀತಿಯಾಗಿ ಈ ಒಂದು ಗ್ರಾಮದಲ್ಲಿ ಪ್ರಾಥಮಿಕ ಪ್ರೌಢಶಾಲೆಗಳು ಲಭ್ಯವಿದ್ದು ಮಕ್ಕಳು ಉನ್ನತ ಶಿಕ್ಷಣಕ್ಕಾಗಿ ಧಾರವಾಡ ನಗರಕ್ಕೆ ಬರುತ್ತಾರೆ ಮತ್ತು ಈ ಒಂದು ಗ್ರಾಮದ ಸಾರಿಗೆ ವ್ಯವಸ್ಥೆ ಅಭಿವೃದ್ಧಿ ಆಗಬೇಕಾಗಿದೆ. ಹಾಗೆ ರೈತರಿಗೆ ಸರ್ಕಾರದಿಂದ ಕೆಲವು ಮೂಲಭೂತ ಸೌಲಭ್ಯಗಳು ದೊರಕಬೇಕಾಗಿದೆ. ಹಾಗೆ ನೀವು ಕೂಡ ಈ ಒಂದು ಗ್ರಾಮವನ್ನು ವಿಸಿಟ್ ಮಾಡಿದಾಗ ನಿಮ್ಮನ್ನು ಇಲ್ಲಿ ಆಕರ್ಷಣೆ ಮಾಡುವುದು ಈ ಗ್ರಾಮದ ಹತ್ತಿರದಲ್ಲಿರುವ ನೀರ್ ಸಾಗರ್ ಗ್ರಾಮೀಣ ಜೀವನ, ದೇವಸ್ಥಾನಗಳು, ಪ್ರಾಕೃತಿಕ ಸೌಂದರ್ಯ ನಿಮ್ಮನ್ನು ಇಲ್ಲಿ ಆಕರ್ಷಣೆ ಮಾಡುತ್ತದೆ. ಮತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.